ನನ್ನ ಫ್ಯಾಮಿಲಿ ಅವರು ಜಾತ್ರೆಗಂತ ಮಾರಿಗುಡಿಗೆ ಬಂದಿದ್ದಾರೆ. ಜಾತ್ರೆಯಲ್ಲಿ ದೇವಿ ನಿಜ ಹೇಳ್ತಾಳನ್ನೋ ಭಯ ಇದೆ ನನಗೆ. ಅಕಸ್ಮಾತ್ ಸತ್ಯ ಗೊತ್ತಾದ್ರೆ ನಾನು ಇಷ್ಟು ವರ್ಷ ಮುಚ್ಚಿಟ್ಟಿರೋ ವಿಷಯಗಳೆಲ್ಲ ವ್ಯರ್ಥವಾಗತ್ತೆ. ಈಗ ನಿಮ್ಮ ಫ್ಯಾಮಿಲಿಯಲ್ಲ ಎಲ್ಲವ್ರೆ? ಅದು ರವಿ ಸಮಾಧಿ ಕಡೆ ಹೋಗಿದ್ದಾರೆ. ವಾ ಬುಡಿ, ಅರ್ಥ ಆಯ್ತು. ದೊಣ್ಣಗಳು ಅವಾಗ ಹೇಳ್ತಾನೆ ಇದ್ರು, ಈಗ ನೋಡಿ ವಿಷಯ ಲಿಂಕ್ ಆಗೋಯ್ತು. ಜಾತ್ರೆ ಮುಗಿಯೋಕ್ಕಿಂತ ಮುಂಚೆ ಅವರೆಲ್ಲ ಊರ್ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ದೇವಿ ಸತ್ಯ ನುಡಿಬಾರ್ದು. ಅಷ್ಟೇ ತಾನೇ. ಪರ್ಸು ಬರಲ ಇಲ್ಲಿ. ನಾನು ನೋಡ್ಕೊತೀನಣ್ಣ. ಮೇಡಮ್ ಅವರೇ, ನಿಮ್ಮ ಹೆಸರು ನಯನ ಅಲ್ವಾ? ಅದು ಮುಚ್ಚಿ ಬಿಡೋದ್ರಾಗೆ ನಿಮ್ಮ ಕೆಲಸ ಆಗೋಯ್ತದೆ. ನಿಮ್ಮವರೆಲ್ಲ ಊರು ಬಿಟ್ಟು ಹೊಂಟೋಯ್ತಾರೆ ಅಲ್ವೇ? ಮಾರಿಗುಡಿ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ಸಪ್ಪು ಕೂತಿದ್ಯಲ್ಲ. ಸಂತೋಷ. ಶುರು ಮಾಡಿ. ಏನೇ ಕೋರಸ್ ಮೋಟಿಡೆ. ನಾನು ಸಂತೋಷ ಅಂತೀನಿ, ನೀನು ಆಹಾ ಓಹೋ ಅನ್ಬೇಕು, ಗೊತ್ತಾಯ್ತಾ? ಶುರು ಮಾಡು. ನೋಡು, ನನ್ನ ಮೂಡೆಲ್ಲ ಹಾಳು ಮಾಡಬೇಡ ನೀನು. ಪ್ರಕೃತಿ ಮರನ್ ಕೊಡ್ತು. ಮರ ಮನುಷ್ಯರು ಚೆನ್ನಾಗಿರ್ಲಿ ಅಂತ ನೆರಳು ಕೊಡ್ತು, ಹಾಗೆ ಹಣ್ಣು ಕೊಡ್ತು, ತಿಂದು ಸಂತೋಷವಾಗಿರ್ಲಿ ಅಂತ. ನೀನ್ ನೋಡಿದ್ರೆ ಹಿಂಗ ಆಡ್ತೀಯ. ಮೈ ಗಾಡ್, ಇನ್ನು ಮುಖ ಊದಿಸ್ಕೊಂಡೆ ಕೂತಿದ್ಯಲ್ಲ. ನೋಡಿ, ಲೈಫ್ನ ಎಂಜಾಯ್ ಮಾಡಬೇಕು. ಏನ್ ಹೇಳ್ತಾರೆ ಹೇಳು? ಲೀವ್ ಲೈಕ್ ಎ ಕ್ವೀನ್ ಸೈಜ್ ಅಂತಾರೆ. ನಾವು ಮಹಾರಾಣಿಯರು. ವಿ ಆರ್ ಕ್ವೀನ್ಸ್. ಎಂಜಾಯ್. ಏನೇ ಆಗಿದೆ ನಿನ್ಗೆ? ನಾನು 2 ದಿನದಿಂದ ನೋಡ್ತಾನೆ ಇದ್ದೀನಿ. ಯಾಕೊಂಥರ ಇದೆಯಾ? ಏನಾಯ್ತು ಹೇಳು. ಯಾಕೆ? ನಾನು ನಿನ್ ಜೊತೆ ಬಂದಿರೋದು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಬಾಯ್ಬಿಟ್ಟು ಹೇಳ್ಬಿಡು. ಈಗ ಯೂಟರ್ನ್ ಹಾಕ್ಬಿಡ್ತೀನಿ. ಹಾ ಸರಿ, ಹಾಗಾದ್ರೆ ಯೂಟರ್ನ್ ಮಾಡ್ಬಿಡ್ಲಾ? ಬೇಡ ಕಣೆ. ಮತ್ತೆ ಖುಷಿಯಾಗಿರಕ್ಕೆ ಏನೇ ಪ್ರಾಬ್ಲಮ್ ನಿನ್ಗೆ? ಪಾಪ ಲಕ್ಷ್ಮಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದಾಳೆ. ನಾನೇನೋ ಇಲ್ಲೇ ಇದ್ಬಿಡ್ತೀನಿ, ಆದ್ರೆ ಮತ್ತೆ ಅವಳು ನನ್ನನ್ನು ನೋಡ್ತಾಳೋ ಇಲ್ವೋ, ಅಲ್ಲಿವರೆಗೂ ನಾನು ಇರ್ತೀನೋ ಇಲ್ವೋ. ಕೊನೆ ಪಕ್ಷ ಅವಳು ಇಲ್ಲಿರೋವರೆಗೂ ಖುಷಿಯಿಂದ ಇರೋ ಹಾಗೆ ಅವಳನ್ನ ನೋಡ್ಕೋಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ ಓಲ್ಡ್ ಬೇಬಿ, ಏನಾಯ್ತು? ಈಗೇನ್ ಮಾತಾಡ್ತೀಯಾ ಇಲ್ಲ ಯೂಟರ್ನ್ ಮಾಡ್ಲಾ? ಯೂಟರ್ನ್ ಎಲ್ಲ ಏನು ಬೇಡ, ನಡಿ ಹೋಗೋಣ. ಹೌದು, ಅದೇನೋ ನೀ ಹೇಳ್ತಿದ್ಯಲ್ಲ ಸಂತೋಷ ಅಂತ ನಾನು ಕೋರಸ್ ಹಾ ಓಹೋ ಅನ್ಬೇಕು ಅಂತ. ರೆಡಿನಾ? ಶುರು ಮಾಡ್ಕೋ. ಕನ್ನಡಕ ಕೊಡೆ. ಕೊಡ್ತೀನಿ ರೇ. ಓಹೋ, ಇಷ್ಟೋ ತನಕ ಹಾಕು ಅಂದ್ರೆ ಬೇಡ ಅಂದ್ಲಿ. ಯಾಕೆ ಅಂತೀಯಲ್ಲ, ತಗೋ ಹಾಕು. ಮ್ಯೂಸಿಕ್ ಸ್ಟಾರ್ಟ್ ಮಾಡೋ. ರೆಡಿ. ಇದು ನನ್ ಮೋಜಡೆ ಅಂದ್ರೆ. ರೆಡಿ. ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮಿ ಚಿಮ್ಮಿ ಮೈ ತುಂಬಿದೆ ಸಂತೋಷ. ನೀನಾ? ಒಂದ್ ನಿಮಿಷ ಇರ, ಮಾಡ್ತೀನಿ. ಮಾದಪ್ಪ, ನೀವು ಯಾರು ಗೊತ್ತಾಗ್ಲಿಲ್ವಲ್ಲ? ಓ ಅಕ್ಕ, ನೀವೇನಿಲ್ಲಿ? ನಮ್ಮ ಮಾರಿಗುಡಿ ಜಾತ್ರೆ ಅಲ್ವಾ, ಅದನ್ನ ನೋಡೋಣ ಅಂತ ಬಂದ್ವಿ. ಆಮೇಲೆ ಇವಳು ನನ್ನ ಗೆಳತಿ ಲಕ್ಷ್ಮಿ ಅಂತ, ಇವಳಿಗೂ ಜಾತ್ರೆ ಎಲ್ಲ ತೋರ್ಸೋಣ ಅಂತ ಕರ್ಕೊಂಬಂದೆ. ನಮಸ್ಕಾರ. ಹಾಗೆ ಊರೆಲ್ಲ ಸುತ್ತಾಡ್ಬೋದಲ್ವಾ, ಅದಕ್ಕೆ ಬಂದ್ವಿ. ಆದ್ರೆ ಒಂದು ಹುಡುಗಿನ ಬೈಕಲ್ಲಿ ಮುಂದೆ ಕೂರ್ಸ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ. ಬಂದು ನಮ್ಮ ಕಾರ್ಗೆ ಕೂತ್ಬಿಡದ. ಸುಮ್ಮನೆ ಹಾಗೆ ನಮ್ಮೇಲೆ ರೋಪ್ ಹಾಕ್ತಾನೆ ಅವನು. ಹೌದಾ? ಇಲ್ಲೋ ಇದ್ರಲ್ಲ, ಸ್ಕೂಟರ್ ಇಲ್ಲೇ ಇದೆ. ಹೌದಲ್ವಾ? ಇರಿ ಬಂದೆ. ನಮ್ಮೂರಲ್ಲಿ ಅಂತ ಕಿತ್ತೋದವ್ರು ಯಾರಿದ್ದಾರೆ? ಅದು ಬೀದಿಲಿ ಹುಡುಗಿನ ಕೂರಿಸ್ಕೊಂಡು ಗಾಡಿ ಓಡಿಸುವಂತವ್ರು. ಇರ್ಲಿ, ಈ ತಗೊಳಕ್ ಬರ್ತಾನಲ್ಲ, ಆವಾಗ ತಗಲಾಕತ್ತಾನೆ.
ಡಬ್ಬ ನನ್ನ ಮಗನೆ, ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ದೊಡ್ಡ ಗಂಡಸು ಅಂತ ಬಿಲ್ಡಪ್ ಹಾಕೋತಾ ಇದ್ದೆ. ಇನ್ನು 5 ನಿಮಿಷ ಆಗಿಲ್ಲ, ಆಗ್ಲೇ ಬಂದು ಬಚ್ಚಿಟ್ಕೊಂಡಿದ್ಯಲ್ಲೋ. ನಾನ್ ದೊಡ್ಡ ಗಂಡ್ಸೆ, ನಿಂಗೆ ಅದ್ರ ಜೊತೆ ಇನ್ನೊಂದು ಹೇಳಿಲ್ವಾ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತ. ಸುಮ್ನೆ ಮರ್ಯಾದೆ ಕೊಡಕ್ಕೋಸ್ಕರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಷ್ಟೇ. ಹೌದು, ನೀವೇ ಎದ್ರಕೊಂಡ? ನಿನ್ ಜೊತೆ ಇದ್ಮೇಲೆ ಅದು ಆಗ್ಬೇಕಲ್ಲ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಹೋಗ್ಲಿ ಬಿಡು, ಹಾಗೆಲ್ಲ ಬೈಬಾರ್ದು. ಬೈಯೋದಲ್ಲ ಅಕ್ಕ, ಇಂಥ ನನ್ನ ಮಕ್ಕಳಿಂದನೇ ನಮ್ಮೂರಿಗೆ ಕೆಟ್ಟ ಹೆಸರು. ದೇವಿ ಪುತ್ರ ಶಿವು ಇರೋ ಊರಿದು. ದೂರಿಂದೆಲ್ಲ ಜಾತ್ರೆ ನೋಡೋಕೆ ಅಂತ ನಮ್ಮೂರಿಗೆ ಬರ್ತಾ ಇದ್ದಾರೆ. ಇಂಥ ಕಿತ್ತೋದು ಕಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಕ್ಕಳಿಂದನೇ ನಮ್ಮೂರಿಗೆ ಕೆಟ್ಟ ಹೆಸರು ಬರೋದು. ನೋಡಿ, ಬರೀ ಗಂಡ್ ಮಕ್ಳನ್ನ ಬೈಯೋದಲ್ಲ, ಅವ್ರು ನಂಬ್ಕೊಂಡು ಬರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೂ ಚೆನ್ನಾಗಿ ಉಗಿಬೇಕು. ಉಗಿಯೋದಲ್ಲ, ಪೊರ್ಕೆ ತಗೊಂಡು ಚೆನ್ನಾಗಿ ಬಾರಿಸ್ಬೇಕು. ಬೇಬೆ, ಆ ಡುಮ್ಮಿ ಪೊರ್ಕೆಲ್ ಹೊಡೆದಿದ್ಲಲ್ಲ, ನನಗೆ ಯಾಕೋ ಅದನ್ನ ನಮ್ಮ ಅಪ್ಪ ಮತ್ತೆ ಅವಳು ಸೇರೆ ಮಾಡೋರೆ ಅಂತ. ನೋಡು, ಒಂದೇ ಡೈಲಾಗ್ ಹೇಳ್ತವ್ರೆ. ಶೋ, ನಾನು ಹೆಂಗೋ ಮರ್ತಿದೆ, ಮತ್ತೆ ನೆನ್ಸ್ಬಿಟ್ಟಲ್ಲೋ, ಬೇಕಪ್ಪ. ಸಾರಿ. ಅವ್ರು ಹೆಂಗಿದ್ರು ಅಂತ ನೀವು ಹೇಳಿದ್ರೆ ಅವ್ರನ್ನ ಹುಡುಕ್ಸಿ ಊರು ಬಾಗ್ಲಿಗೆ ಕಟ್ಸಿ ಊರು ಜನಗಳಿಂದ ಕಲ್ಲಲ್ಲಿ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಿಲ್ಟ್ರಿ ಮಾದಪ್ಪನೇ ಅಲ್ಲ. ಏಯ್, ನನಗೆ ಯಾವನ್ ಭಯನೂ ಇಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಡೈಲಾಗಿಗೆ ಚಡ್ಡಿ ಒದ್ದೆ ಮಾಡ್ಕೋತಿದ್ಯಾ. ಹಂಗೆ ಹೇಳ್ಬೇಡ ಬೇಬಿ, ನಾಚಿಕೆ ಆಯ್ತದೆ, ಹಾಗೆ ಭಯನೂ ಆಯ್ತೈತೆ. ಹೌದು, ಹಾಗೆ ಮಾಡಿ. ಇರ್ಲಿ, ಅದನ್ನ ನಾನು ಆಮೇಲೆ ನೋಡ್ಕೋತೀನಿ. ಈಗ ಮೊದಲು ನಮ್ಮ ಮನೆಗೆ ಹೋಗೋಣ ಬರ್ರಿ. ಅದು ನಾವು ಅಯ್ಯೋ, ನೀವು ಇಲ್ಲ ಅಂತ ಹೇಳ್ತೀರಾ ಅಂತ ನನ್ಗೆ ಗೊತ್ತು. ನಾನು ಬಿಡ್ತೀನಾ? ಬಿಡಲ್ಲ, ಗಾಡಿ ಇಲ್ಲೇ ಇರ್ಲಿ. ಈ ತೋಟ ಎಲ್ಲನೂ ನಮ್ದೇಯ. ಬರ್ರಿ, ಪಕ್ಕದ ಬೀದಿಲೇ ನಮ್ಮ ಮನೆ ಇರೋದು. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬರ್ರಕ್ಕ. ಬಾರಿ, ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರೀತಾ ಇದ್ದಾರೆ. ನಡಿ.